ಅಧಿಕಾರಿಗಳಿಂದ ದಲಿತ ವಿರೋಧಿ ನೀತಿ, ಬಿಆರ್ ಮುನಿರಾಜು ಗಂಭೀರ ಆರೋಪ. ರಾಜ್ಯ ಸರ್ಕಾರದ ಹಲವು ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದು ಶೋಷಣೆ ಮತ್ತು ಅನ್ಯಾಯ ಎಸಗುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಎಂದು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಬಿಆರ್ ಮುನಿರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಂದಾಯ, ಗೃಹ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಅಧಿಕಾರಿಗಳ ಕರಾಳ ಮುಖವನ್ನು ಬಿಚ್ಚಿಟ್ಟಿದ್ದಾರೆ. ಎರಡು ವಿಚಾರಗಳೇನೆಂದರೆ, ಮೊದಲನೇದಾಗಿ ನಾವು ಕಂದಾಯ ಇಲಾಖೆಯಿಂದ ಆಗ್ತಿರುವಂಥ ಅನ್ಯಾಯಗಳನ್ನು ಖಂಡಿಸಿ ನಾವು ಈ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕು. ಅವ್ರು ಏನೇನು ಅನ್ಯಾಯಗಳು ಮಾಡಿದ್ರು ಅದನ್ನು ಖಂಡಿಸಿ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಜೈಲು ಕಟ್ಟಬೇಕು ಅನ್ನೋದು ಮೊದಲನೇ ಒಂದು ವಿಚಾರ. ಆಮೇಲೆ KT ಶ್ರೀನಿವಾಸು ಮತ್ತು ಆಮೇಲೆ ಭಾನುಪ್ರಕಾಶ್ ಅನ್ನೋರು ಇವ್ರಿಗೆ ಬಂದು ಯಾರಿಗೆ ನಮ್ಮ ಸುಜಯ್ ಕುಮಾರ್ ಅವರಿಗೆ ಬೆಂಬಲ ಕೊಟ್ಕೊಂಡು ಇಡೀ ಹಳೆ ಕೆಲಸ ಏನೇನಿದೆ ಅಂತೇಳಿ ಅವ್ರು ಬೆಂಬಲ ಕೊಟ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ವ್ಯವಸ್ಥಿತವಾಗಿ ಅದು ನಿಲ್ಲಬೇಕು. ಆಮೇಲೆ ನಂತರ ಬಂದುಬಿಟ್ಟು ನಮ್ಮ ಒಂದು ಈ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ತಗೊಂಡ್ರೆ ಕಿಶೋರ್ ಅನ್ನೋ ಒಬ್ಬ ಪಾಸ್ಟರ್ ಆಗಿ ವ್ಯವಸ್ಥಕರ ಬಗ್ಗೆ ಸೆಂಟ್ ಜೇಮ್ಸ್ ಸ್ಕೂಲಲ್ಲಿ ಒಂದು ಅವ್ಯವಹಾರಗಳು ಮಾಡಿಕೊಂಡು ಆಮೇಲೆ ಕಾನೂನು ಚೌಕಟ್ಟಲ್ಲಿ ಹೆಣ್ಮಕ್ಳನ್ನೆಲ್ಲ ವರ್ಗಾವಣೆ ಮಾಡೋದು, ಶಿಕ್ಷಕರಿಗೆಲ್ಲ ಕಿರುಕುಳ ಕೊಡೋದು, ಅವ್ರನ್ನ ಜಾತಿ ನಿಂದನೆ ಮಾಡೋದು, ಈ ವಿಚಾರದಲ್ಲಿ ಅಮೃತಹಳ್ಳಿ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಟ್ಟಿದ್ದು ಇದುವರೆಗೂ ಅವ್ರ ಬಗ್ಗೆ ಗಮನ ಹರಿಸಿಲ್ಲ. ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ವಿಲ್ಸನ್ ರೆಡ್ಡಿ ಮತ್ತು ಜಸಿಂತಾ, ಆಮೇಲೆ ಬಂದ್ಬಿಟ್ಟು ಇನ್ನೂ ಹಲವಾರು ಹೇಳ್ಬಾರ್ದು ನಾವ್ರಿಗೆಲ್ಲ, ಆಮೇಲೆ ಆಲ್ಬರ್ಟ್ ಅನ್ನೋರು, ತಿರ್ಗಿ ಆಮೇಲೆ ಪವಿತ್ರ ಮತ್ತು ಅರ್ಚನಾ ಇವರೆಲ್ಲ ಸೇರ್ಕೊಂಡು ರೆಡ್ಡಿ ಸಮುದಾಯದವರೆಲ್ಲನೂ ಮಕ್ಕಳನ್ನ ಮುಂದೆ ಇಟ್ಕೊಂಡು ಸ್ಕೂಲ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಇದು ಅನ್ಯಾಯ ಮಾಡ್ತಾರೆ. ಈ ವಿಚಾರನ ಅವ್ರು ಬಿಷಪ್ ಅನ್ನೋರು ಯಾರು ಸೀನಿಯರ್ ಇರ್ತಾರೋ ಅವ್ರ ವಿಚಾರಗಳಿಗೆ ಗೊತ್ತಾಗಲ್ಲ. ಎಲ್ಲೋ ಒಂದು ಸ್ಕೂಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರಿಗೆಲ್ಲ ಮೊದಲು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಸ್ಕೂಲನ್ನು ಕ್ಲೋಸ್ ಮಾಡಿಸ್ಬೇಕು. ಆಮೇಲೆ ಈ ಒಂದು ಚರ್ಚ್ಗಳಿಗೆ ಮತ್ತು ಆಮೇಲೆ ಒಂದು ಯಾವ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಾರೋ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ವ್ಯವಸ್ಥಿತ ನಡೀತಾರಲ್ಲ ಅಂತ ಗೊತ್ತಾಗಬೇಕು. ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯ ಭೂ ದಾಖಲೆಗಳ ಉಪನಿರ್ದೇಶಕ ಸುಜಯ್ ಕುಮಾರ್ ಅವರ ವಿರುದ್ಧ ಮುನಿರಾಜು ನೇರ ವಾಗ್ದಾಳಿ ನಡೆಸಿದ್ದಾರೆ. ಸುಜಯ್ ಕುಮಾರ್ ಅವರ ವ್ಯಾಪ್ತಿಗೆ ಬರುವ 5 ತಾಲೂಕುಗಳಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳ ಮೇಲೆಯೇ ಪೂರ್ವಗ್ರಹ ಪೀಡಿತ ಜಾತಿ ಧೋರಣೆ ತೋರಲಾಗುತ್ತಿದೆ. ಯಾವುದೇ ತಪ್ಪು ಮಾಡದ ಅಮಾಯಕ ಅಧಿಕಾರಿಗಳನ್ನು ಅಮಾನತುಗೊಳಿಸುವುದು, ಮಧ್ಯರಾತ್ರಿ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮತ್ತು ಪ್ರಾಣ ಬೆದರಿಕೆ ಒಡ್ಡುವ ಕೆಲಸ ಸತತವಾಗಿ ನಡೆಯುತ್ತಿದೆ. ತಾವೇ ಕಚೇರಿಯಲ್ಲಿ ಸರಿಯಾಗಿ ಇರದ ಈ ಅಧಿಕಾರಿಯ ನಡವಳಿಕೆ ಗೊತ್ತಿದ್ದರೂ ಉನ್ನತಾಧಿಕಾರಿಗಳು ಜಾನಕುರುಡು ತೋರುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದಿದ್ದಾರೆ. ಇನ್ನು ಬಂಡಿ ಕೊಡಿಗೆಹಳ್ಳಿ ಗ್ರಾಮದಲ್ಲಿ ದಲಿತರು ವಾಸಿಸುವ 2 ಬೀದಿಗಳಲ್ಲಿ ಕಿರಿದಾದ ರಸ್ತೆ ಇದ್ದು ಇಲ್ಲಿ ನಡೆಯುತ್ತಿರುವ BM ಮಾರ್ಷಲ್ ಮತ್ತು ಗೇಲ್ ಗ್ಯಾಸ್ ಕಾಮಗಾರಿಗಳಲ್ಲಿ ದೊಡ್ಡ ಅಕ್ರಮ ನಡೆದಿದೆ. ಅಧಿಕೃತ ಗುತ್ತಿಗೆದಾರರನ್ನು ಬದಿಗೊತ್ತಿ ನಿಯಮಬಾಹಿರವಾಗಿ ಖಾಸಗಿ ವ್ಯಕ್ತಿಗಳಿಗೆ ಕಾಮಗಾರಿ ನೀಡಲಾಗಿದೆ. ಈ ಖಾಸಗಿ ವ್ಯಕ್ತಿಗಳು ಗೂಂಡಾಗಳನ್ನು ಇಟ್ಟುಕೊಂಡು ಸ್ಥಳೀಯ ಅಮಾಯಕ ದಲಿತರಿಗೆ ಪ್ರಾಣ ಬೆದರಿಕೆ ಒಡ್ಡುತ್ತಿದ್ದಾರೆ. ಈ ಗಂಭೀರ ವಿಚಾರವನ್ನು ಗೃಹ ಇಲಾಖೆಯ ಉನ್ನತಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ದೂರು ನೀಡಲು ಹೋದರೆ ಪೊಲೀಸರು ಕೇವಲ ಸಬೂಬು ಹೇಳಿ ಕಳಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮುನಿರಾಜ್ ಅವರು ದೂರಿದ್ದಾರೆ. TDR ತಗೊಳ್ಳೋದಕ್ಕೆ ವ್ಯವಸ್ಥಿತ ಹೋಗ್ತಾರೆ. ಆ ಭಾಗದಲ್ಲಿ ನಮ್ಮ ತಿಳಿದಿರೋಂಥವ್ರು TDRನ ತಡೆಗಟ್ಟಾಗಿ ಅವನ ಮೇಲೆ ಕೇಸ್ಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇಲ್ಲಾಂದರೆ ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತಾ ಇದೆ. ಈ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಇವತ್ತು ಏನು GBA ಫಾರ್ಮೇಷನ್ ಮಾಡೋಕ್ಕೆ GBL ಆಗಂಥ ಕೆಲಸಗಳು ಮಾಡ್ತಾವ್ರೆ. ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ, ನೀವು ಮಾಡ್ತಾ ಇರೋದು ಎಲ್ಲ ಕೆಲಸಗಳು ಕರೆಕ್ಟಾಗಿದೆ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಭಾಗದಲ್ಲಿ ಆಗ್ತಾ ಇರೋದಂಥ ಅನ್ಯಾಯಗಳನ್ನ ಮೊದಲು ಸರಿಪಡಿಸಿ. ಯಾಕಂದ್ರೆ ಎಲ್ಲ ಕೆರೆ ಗುಡ್ಡಗಳನ್ನ ಒತ್ತುವರಿ ಮಾಡವ್ರೆ, ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡವ್ರೆ, ಬಂಡ್ಕೋಳಿಗಳಲ್ಲಿ ಮಶಾಣಕ್ಕೆ ಹೋಗೋಕೆ ರಸ್ತೆ ಇಲ್ಲ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ಅನುದಾನ ಬಿಡುಗಡೆ ಮಾಡಿಸಿ ಅಲ್ಲಿ ಕೆಲಸ ಮಾಡಕ್ಕೆ ಹೋದ್ರೂ ಮೆಟೀರಿಯಲ್ ತಗೊಂಡು ಹೋಗೋಕೆ ಜಾಗ ಬಿಡ್ತಾ ಇಲ್ಲ ಕೆಲವು ಸವರ್ಣೀರು. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಮೊನ್ನೆ 21ನೇ ತಾರೀಕು ನಮ್ಮ ಕಂದಾಯ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ G. ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ನಾನು ಅಲ್ಲಿ ಧ್ವನಿಗೂಡಿಸಿದ್ದೀನಿ. ಇದುವಾಗೇನೂ ಕಿಂಚಿಂತೂ ಇದು ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಇನ್ನೊಂದು 2-3 ದಿನದಲ್ಲಿ ಸುಜಯ್ ಕುಮಾರ್ ಅವ್ರನ್ನೇ ನಾನು ಅಮಾನತುಗೊಳಿಸಿಲ್ಲ ಅಂದರೆ 10ನೇ ತಾರೀಕು ಬೃಹತ್ ತಮಟೆ ಚಳವಳಿಯನ್ನು ಮಾಡ್ತೀವಿ. ಅವ್ರನ್ನ ಬಂಧಿಸಬೇಕು, ವ್ಯವಸ್ಥಿತವಾಗಬೇಕು. KT ಶ್ರೀನಿವಾಸನ್ ಅವರು ಒಂದೇ ಜಾಗದಲ್ಲಿ 15ರಿಂದ 18 ವರ್ಷಗಳ ಕಾಲ ಕೇರ್ ಪ್ರಮೋಲ್ ಕೆಲಸ ಮಾಡ್ತಾ ಇರ್ತಾರೆ.
ಅವನ ಬಗ್ಗೆ ಲೋಕಾಯುಕ್ತನು ಹೋಗಿ ಲೋಕಾಯುಕ್ತ ರೈಡ್ ಆಗಿ ಸುಮಾರು ದಿನ ಜೈಲಲ್ಲಿ ಇರ್ತಾನೆ ಅವ್ನು ಕೆ ಟಿ ಶ್ರೀನಿವಾಸನ ಕೆಲಸ ಏನು, ಇದಕ್ಕೆಲ್ಲ ಬಂದ್ಬಿಟ್ಟು ಸುಜಯ್ ಕುಮಾರ್ಗೆ ಎತ್ಕೊಡೋದು, ಸುಜಯ್ ಕುಮಾರ್ ಹಿಂದೆ ಬಿಟ್ಟು ಬಿಡೋದು, ಈ ಥರ ಕೆಲಸ ಮಾಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಅವನ ಕೆಲಸ ಅವ್ನು ಮಾಡಬೇಕು, ಇವ್ರ ಕೆಲಸ ಇವ್ರು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಮೊನ್ನೆ ಯಲಹಂಕದಲ್ಲಿ ಇವ್ರದ್ದು ಕೆಲಸ ಆಯ್ತಂದ್ರೆ ಇವ್ರದು ಕುಮಾರಹಳ್ಳಿದು ಕೆಲಸ ಆಯ್ತು ಅಂತ ಹೇಳಿದ ಕೂಡಲೇ ಈ ಒಂದು ವಿಚಾರದಲ್ಲಿ ಬಂದ್ಬಿಟ್ಟು ಮತ್ತೊಂದೆಡೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಬಂಡಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿರುವ ಭ್ರಷ್ಟ ಸದಸ್ಯರನ್ನು ಅಮಾನತು ಮಾಡದೆ ಅವರ ಸದಸ್ಯತ್ವವನ್ನು ಮುಂದುವರಿಸಿಕೊಂಡು ಹೋಗಲಾಗುತ್ತದೆ. ಹೀಗಾಗಿ 2020ರಿಂದ 2025ರ ಅವಧಿಯಲ್ಲಿ ಈ ಪಂಚಾಯಿತಿಯಲ್ಲಿ ನಡೆದಿರುವ ಸಂಪೂರ್ಣ ಅವ್ಯವಹಾರಗಳ ಬಗ್ಗೆ ತಕ್ಷಣವೇ ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಲಾಗಿದೆ. ಈ ಎಲ್ಲ ಅಕ್ರಮಗಳ ವಿರುದ್ಧ ಸುಮ್ಮನೆ ಕುಳಿತುಕೊಳ್ಳದ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಈ ಪ್ರಕರಣವನ್ನು ಸಿಬಿಐ, ಸಿಒಡಿ, ಲೋಕಾಯುಕ್ತ ಹಾಗೂ ತೆರಿಗೆ ಇಲಾಖೆಯಿಂದ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಎಂದು ಪಟ್ಟು ಹಿಡಿದಿದೆ. ಅಷ್ಟೇ ಅಲ್ಲ, ಸರ್ಕಾರದ ಈ ದಲಿತ ವಿರೋಧಿ ಧೋರಣೆ ಹಾಗೂ ಅಧಿಕಾರಿಗಳ ಅಕ್ರಮವನ್ನು ಖಂಡಿಸಿ ಬರುವ ಆಗಸ್ಟ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗುವುದು ಎಂದು BR ಮುನಿರಾಜು ಎಚ್ಚರಿಕೆ ನೀಡಿದ್ದಾರೆ. ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ. ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ, ಹಿಂದೆ ನಮ್ಮ ಬ್ಯಾನರ್ ಇರ್ತಕ್ಕಂಥ ಒಬ್ಬ ಪಾಸ್ಟರ್ ಆತ್ಮ ಕಿರಣ್ ಕುಮಾರ್ ಅಂತೇಳಿ, ಮುಂದೆ ನೋಡಬೇಕು ಎಲ್ಲನೂ. ಕಿರಣ್ ಕುಮಾರ್ ಅನ್ನೋರು ಇವರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಸೇಂಟ್ ಜೇಮ್ಸ್ ಒಂದು ಇಂಗ್ಲೀಷ್ ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಇವರು ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರ್ತಾರೆ. ಇವರು ಕರ್ತವ್ಯ ನಿರ್ವಹಣೆ ಮಾಡೋಕ್ಕೆ ಬಂದು ಸುಮಾರು ಒಂದು 6-7 ತಿಂಗಳು, 1 ವರ್ಷ ಆಜುಬಾಜು ಆಗಿರ್ಬೋದು ಅನಿಸುತ್ತೆ ನಮಗೆ. ಅಲ್ಲಿ ಒಬ್ಬರು ಶಿಕ್ಷಕಿಯಾಗಿ ಒಬ್ಬ ಮಂಜುಳ ಅನ್ನೋರು ಕೆಲಸ ಮಾಡ್ತಾ ಇರ್ತಾರೆ. ಸುಮಾರು 13-14 ವರ್ಷದಿಂದ ಒಂದೇ ಜಾಗದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಇದ್ದವ್ರನ್ನ ಏಕಾಏಕಿ ಇವರು ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಕಾಕ್ಸ್ ಟೌನ್ ಆ ಜಾಗವನ್ನು ಬಿಟ್ಬಿಟ್ಟು ಕಾಕ್ಸ್ ಟೌನ್ಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಮುಂಚೆನೇ ಒಂದು 3 ತಿಂಗಳು 4 ತಿಂಗಳು ಮಾಹಿತಿ ಕೊಟ್ಟು ಹಿಂಗೆ ಆಗ್ತಾ ಇದೆ ಮಾಹಿತಿ ಕೊಡಬೇಕಾಗಿದೆ. ಮಾಹಿತಿ ಕೊಡೋದ್ರೆ ಏಕಾಏಕಿ ಒಂದು ನೋಟಿಸು ಕೊಡಲ್ಲ, ಏನೂ ಕೊಡಲ್ಲ, ವ್ಯವಸ್ಥಿತವಾಗಿ ಅವ್ರನ್ನ ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆಯನ್ನು ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಕೇಳೋಕ್ಕೆ ಅವರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಈ ಕಿರಣ್ ಕುಮಾರ್ ಅಂತ ಪಾಸ್ಟರ್ ಅವಿವೇಕಿ ಒಬ್ಬ ಶಿಕ್ಷಕಿಗೆ ಜಾತಿ ನಿಂದನೆ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಎಸಗಿ ಭಾಳ ಹೀನಮಾನವಾಗಿ ನಡ್ಕೊಂತಾರೆ ಒಬ್ಬ ಸ್ಕೂಲ್ ಟೀಚರ್ನ. ಇವನೇನಾದರೂ ಸ್ಕೂಲ್ ಟೀಚರ್ ಆಗಿದ್ದರೆ ಇವ್ರಿಗೇನಾದ್ರು PhD ಮಾಡಿಕೊಂಡು ಇಲ್ಲ ಪ್ರೊಫೆಸರ್ ಆಗಿದ್ದು ಅನುಭವ ಇದ್ದಿದ್ದರೆ ಇವರು ಒಬ್ಬ ಶಿಕ್ಷಕರು ಈ ಥರ ಮಾತಾಡ್ತಾ ಇದ್ದ. 13 ವರ್ಷ 14 ವರ್ಷದಿಂದ ಸತತವಾಗಿ ಅದೇ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅವರು ಏರ್ಪೋರ್ಟಿಂದ ಸುಮಾರು ಆ ಶಾಲೆಗೆ ಬರೋದಂದರೆ 20-25-30 ಕಿಲೋಮೀಟರ್ ಬಸ್ಗಳಲ್ಲಿ ಬಂದು ವ್ಯವಸ್ಥಿತ ಮಳೆ ಏನಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಂಥ ಒಬ್ಬ ಶಿಕ್ಷಕರಿಗೆ ಅವಮಾನ ಮಾಡ್ತಾನೆ ಇವನಂತ ಅವಿವೇಕ ಇದ್ದರು. ಇವನ ವಿಚಾರದಲ್ಲಿ ನಾವು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಜೂನ್ 1ರಂದು ಕಂಪ್ಲೇಂಟ್ ಕೊಟ್ಟರೆ ಇದುವರೆಗೂ ಪೊಲೀಸ್ ಅಧಿಕಾರಿಗಳು ಅವ್ರ ಕಡೆ ಶಾಮೀಲಾಗಿರುವಂಥ ಬಾಲಾಜಿ ಮತ್ತು ಲೋಕೇಶ್ ಅವರ ಮಾತುಗಳು ಕೇಳಿಕೊಂಡು FIR ಮಾಡಲಿಲ್ಲ ಇದುವರೆಗೂ. ಈ ವಿಚಾರದಲ್ಲಿ ನಾನು DC ಶೆಲ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ACP, DCP, ಕಮಿಷನರ್ ದೊಡ್ಡ ಗಮನ ಕೊಟ್ಟಿದ್ದೀನಿ. ಇದುವರೆಗೂ ಒಂದರೆ FIR ಆಗಲಿಲ್ಲ. ಇವತ್ತು ನಾನು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ಪೊಲೀಸ್ ಇಲಾಖೆಯ ಕೆಲಸಗಳನ್ನು ನಮ್ಮ ಕಾನೂನು ಚೌಕಟ್ಟಲ್ಲಿ ಅವ್ರನ್ನ ಅಮಾನತುಗೊಳಿಸಿದ್ದಾರೆ. ಆಮೇಲೆ ಇಲ್ಲಿಗಲಲ್ಲಿ ಅಮಾನತುಗೊಳಿಸಿದ್ದಾರೆ. ಯಾರು ನಮ್ಮ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಇಮ್ಮಿಡಿಯೇಟ್ಲಿ ಅವ್ರನ್ನ ವಾಪಸ್ ತಗೊಂಡು ಇದು ಮಾಡಬೇಕು. ಮತ್ತು ಅವ್ರದ್ದು ಗ್ರೂಪ್ನಲ್ಲೇ ನಾನು ಆ್ಯಡ್ ಮಾಡಿದರೆ ರವಿಕುಮಾರ್ನು ಗ್ರೂಪ್ನಿಂದ ಡಿಲೀಟ್ ಮಾಡೋಕ್ಕಾಗ. ಅವ್ರ ಜೊತೆಲಿ ಇನ್ನೊಬ್ಬರು ಪ್ರಕಾಶ್ ಅನ್ನೋರ್ನನ್ನು ಅಮಾನತು ಮಾಡಿರ್ತಾರೆ. ಅವ್ರ ಗ್ರೂಪ್ನಲ್ಲಿ ಹಂಗೆ ಬಿಡ್ತಾರೆ. ಯಾಕಂದರೆ ಒಬ್ಬರಿಂದ ಇನ್ನೊಬ್ರು ಬಂದು ಆಧಾರ್ಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ಖಂಡನೆ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಸರ್ಕಾರಿ ನೌಕರಿಗೆ ನನ್ನ ತೊಂದರೆ ಆಯ್ತು ಅಂದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಈ ವಿಚಾರನ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿವರೆಗೂ ನಾನು ಕಿವಿ ಮಾತು ಹೇಳ್ತೀನಿ. ಮಾನ್ಯ ಷಡಾಕ್ಷರಿ ಸಾಹೇಬ್ರೆ, ನೀವು ಒಬ್ಬ ಅಧ್ಯಕ್ಷರಾಗಿದ್ದು ಒಳ್ಳೆ ವಿದ್ಯಾವಂತರಾಗಿದ್ದೀರಾ. ಇಂಥ ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ಸರ್ಕಾರ ಅಂದರೆ ಎಲ್ಲ ಒಂದೇ, ಅದರಲ್ಲಿ ಜಾತಿ ತೋರಣೆಗಳು ನೋಡಿದಿರ
ಲೇಸನ್ ಸರ್ವೆಗಳು ಆಗಿರಲಿ ಇನ್ನೊಬ್ಬರೇ ಆಗಲಿ ಯಾವುದೇ ಕಾರಣಕ್ಕೂ ತೊಂದರೆ ಕೊಡ್ತಿರನೆ ವ್ಯವಸ್ಥಿತ ಕೆಲಸ ಮಾಡಿಕೊಂಡು ವ್ಯವಸ್ಥಿತ ಹೋಗ್ಬೇಕಂತ ಹೇಳ್ತೀವಿ. ಇಲ್ಲಾಂದ್ರೆ ನಿಮ್ಮ ರಾಜೀನಾಮೆಗೆ ಒತ್ತಾಯಿಸಿ ನಾವು ಬೃಹತ್ ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ನೀವು ಇದು ಮಾಡಬಾರ್ದು. ಯಾಕಂದ್ರೆ ನಾವು ನೋಡ್ತಾ ಇದ್ವಿ, ಬೆಳಗ್ಗೆ ಇದ್ರೆ ಸಾಯಂಕಾಲ ಇದ್ರೆ ನೀವು ಒಳ್ಳೊಳ್ಳೆ ಸರ್ಕಾರ ಪರವಾಗಿರ್ತೀರಾ, ಕೆಲಸ ಮಾಡ್ತೀರಾ, ಯಾವುದೇ ಸರ್ಕಾರ ಬಂದ್ರೂ ಅವರಿದ್ದು ಹೋರಾಟ ಮಾಡ್ತಾ ಇದ್ದೀರಾ, ಸರ್ಕಾರಿ ನೌಕರಿಗೆ ಹೆಲ್ಪ್ ಮಾಡ್ತೀರಾ. ಅದೇ ರೀತಿ ಪ್ರತಿಯೊಬ್ಬರಿಗೆ ಇದು ಮಾಡ್ರಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ವ್ಯವಸ್ಥಿತ ಓಡಾಡಬೇಕು, ಮಾಡ್ಸಾಕ್ಬೇಕು. KR ಅಲ್ಲಿ ಭಾಳ ಹಗರಣ ನಡ್ತದೆ. ಆಮೇಲೆ BM ಕೌಲಲ್ಲಿ ಇವ್ರು ಎಷ್ಟು ಹಗರಣಗಳು ಮಾಡೋಣ ಗೊತ್ತಿಲ್ಲ. ಯಾರೋ ಸುಜಯ್ ಕುಮಾರ್ ಅವರು ಸರ್ಕಾರಿ ಖರಾಬ್ ಜಾಗಗಳನ್ನೆಲ್ಲನೂ ಬಿಲ್ಡರ್ ಜೊತೆ ಮಾತಾಡೋದು, ಬಿಲ್ಡರ್ ಜೊತೆ ಹೋಗೋದು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾನೆ. ಅವೆಲ್ಲ ಮಾಡಬಾರ್ದು. ಅನಂತರ ಬಂದ್ಬಿಟ್ಟು ಹೆಣ್ಣು ಮಕ್ಳಿಗೆ 11 ಗಂಟೆ 12 ಗಂಟೆಗೆ ಫೋನ್ಗಳಲ್ಲಿ ಮಾತಾಡೋದು ಅವೆಲ್ಲ ನಿಲ್ಲಿಸಬೇಕು. ಅನಂತರ ಬಂದ್ಬಿಟ್ಟು ಇನ್ನೂ ಹಲವಾರು ಇವ್ರ ಮೇಲೆ ಒಂದೊಂದೆಲ್ಲ ಹಗರಣ ಸಾವಿರಾಗಿದೆ. ಇವರು ಹೇಳಿದ್ರು ಅಂಥದ್ದೇನಿದ್ರೆ ತಗೊಂಬನ್ನಿ ಅಂತೇಳಿ ಈಗ ನೀವು ಮಾಡಿರೋದು ನೀವು ನಿಲ್ಲಿಸಿ. ನೀವು ಸಾಕು. ಇವತ್ತು ಮಿಸ್ಗೈಡೆನ್ಸ್ ಕೊಟ್ಟಿದ್ದೀವಿ, ಕಾನೂನು ಚೌಕಟ್ಟಲ್ಲಿ ಕೊಟ್ಟಿದ್ದೀವಿ, ಆಮೇಲೆ ಕುರುಬರಳ್ಳಿ ಕೊಟ್ಟಿದ್ದೀವಿ, ಇನ್ನೂ ಹಲವಾರು ಎಷ್ಟು ಬೇಕು ನಿಮ್ಗೆ ಹೇಳಿ. ಆಮೇಲೆ ಬಂಟ್ಕೋಡ್ಗೇಳಿ ಕೆರೆ ಒತ್ತುವರಿಗಳು, ಎಲ್ಲ ಜಾಗಗಳು, ಮಶಾಣ ಒತ್ತುವರಿಗಳು, ಆಮೇಲೆ ಗಟ್ಕನಹಳ್ಳಿ ಸರ್ವೆ ನಂಬರ್ 4 ಒತ್ತುವರಿಗಳು ನೀವೇ ಡಾಕ್ಯುಮೆಂಟ್ ತಗೊಂಡು ಹೋದ್ರಿ, ಅದು ಯಾವುದೂ ಕೆಲಸ ಮಾಡಲಿಲ್ಲ. ಆಮೇಲೆ ಬಂಟ್ಕೋಡ್ಗೇಳಿ ಸರ್ವೆ ನಂಬರ್ 60ರಲ್ಲಿ ಅಕ್ರಮವಾಗಿ ಒಂದು ಕಾನೂನು ಬಾಹಿರವಾಗಿ ಒಂದು ಚರ್ಚೆ ಕಡೆ ಬಂದ್ಬಿಟ್ಟು ಅದ್ವಾಸ ಬಂದಿದ್ರು, ಬಂದವರು ನೋಟಿಸ್ ಕೊಟ್ಟಿರಲಿಲ್ಲ. ಆ ನೋಟಿಸ್ ಕೊಟ್ಟು ಕೆಲಸ ನಿಲ್ಲಿಸಿ ಅಂತಂದ್ರೆ ನಾವು 24ನೇ ತಾರೀಕು ಹೋದಾಗ ನೀವೆಲ್ಲ ಆಕಸ್ಮಿಕವಾಗಿ ಅಲ್ಲಿ ಬಂದಿದ್ರಿ. ಬಂದಾಗ ನಾನು ಮಾಹಿತಿ ಕೊಟ್ಟಾದ್ಮೇಲೆ ಇವತ್ತು 3 ಗಂಟೆಗೆ ನನಗೆ ಬನ್ನಿ ನಮ್ಮ ಆಫೀಸರ್ ಕುತ್ಕೊಂಡು ಮಾತಾಡೋದು ಅಪಾಯಿಂಟ್ ಕೊಟ್ಟಿದ್ರಿ. ನಿಮ್ಮ ಅಪಾಯಿಂಟ್ ಒಂದು ನಮಸ್ಕಾರ ಮಾಡ್ತೀನಿ. ನಾನಂತೂ ಬರೋದಿಲ್ಲ, ನಿಮ್ಮ ಹತ್ರ ಬಂದರೋದು ಬೇಡ, ನಾನು ಕೆಲಸನ ಮಾಡೋದು ಬೇಡ. ನನ್ನ ಕೆಲಸ ಗೆಲ್ಲೋವರೆಗೂ ನಾನು ಹೋರಾಟದ ಮೂಲಕ ಮಾಡ್ತೀನಿ. ನೀವು ಅಲ್ಲಿಂದ ತೊಲಗೋವರೆಗೂ ನಾವು ಆಫೀಸ್ ಗೆಜ್ಜೆ ಇಡಲ್ಲ. ಬೇರೆ ಏನು ಕೆಲಸ ಮಾಡಬೇಕು ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ನನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು CMಗೆ ಮತ್ತು ಎಲ್ಲರಿಗೂ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ. ಆ ಮನವಿ ಮುಖಾಂತರ ಮನವಿ ತಗೊಂಡು ಒಂದು 2-3 ದಿನದಲ್ಲಿ ಏನಾದ್ರೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅವರ ವಿರುದ್ಧವಾಗಿ ನಾವು ಒಳ್ಳೆ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳುತ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಇನ್ನೇನು CMಗೂ ಎಲ್ಲರಿಗೂ ಮನವಿಗಳು ಕೊಟ್ಟು ಕಳಿಸ್ತಾ ಇದ್ದೀವಿ. ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕಾಯ್ತು. ಪೊಲೀಸ್ ಅಧಿಕಾರಿಗಳು ನಮ್ಗೆ ಬೇಕಾದವರು ಸರ್ ಮನವಿ ಮಾಡಿಕೊಂಡ್ರು. ಉದಾಹರಣೆ ಒಂದು ಜಾಸ್ತಿ ಹೋರಾಟಗಳಿದೆ, ದಯವಿಟ್ಟು ಇದೊಂದ್ಸರಿ ಮನವಿನ ಕೊಡ್ರಿ. 10ನೇ ತಾರೀಕು ನಾವು ಏನು ಬೇಕಾದ್ರೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳೋರೆ. ಆ ಒಂದು ಅವ್ರು ಹೇಳಿದ ಕೂಡಲೇ ನಾವು ಇಮಿಡಿಯೇಟ್ಲಿ ಇವತ್ತು ನಾವು ಓರಿಯೋ ಹೋಟ್ಲಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿಚಾರನ ಪ್ರಚಾರ ಆಗಿ ಭ್ರಷ್ಟರ ವಿರುದ್ಧವಾಗಿ ಕಾನೂನು ಚೌಕಟ್ಟಲ್ಲಿ ತಗೊಳ್ಳೋದಕ್ಕೆ ಮಾಧ್ಯಮದವರು ಈ ಎಲ್ಲ ವಿಚಾರಗಳನ್ನು ಪ್ರಚಾರದ ಮೂಲಕ ನ್ಯಾಯ ಕೊಡಿಸ್ತೀರ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಇವತ್ತು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನೊಂದು ಪತ್ರಿಕಾಗೋಷ್ಠಿ ಇದೆ, ಇನ್ನೊಂದು ಬ್ಯಾನರ್ ಬದಲಾವಣೆ ಮಾಡೋದು ಅಂದ್ಕೊಂಡೇನೆ, ಇನ್ನೊಂದು ಹೊಸ ವಿಚಾರಕ್ಕೆ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಒಂದು ನಿಮಿಷ. ಜಾಗನ ಬಡವಣೆ ಮಾಡಿ ಒತ್ತುವರಿ ಮಾಡಿಕೊಂಡು ಇಲ್ಲಿಗಲ್ಲಿ ಇದು ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು ಹಲವಾರು ಅಧಿಕಾರಿಗಳಿಗೆ ಹೇಳಿದ್ರು ಸಹ ಯಾರು ಸಹ ಇದ್ರ ಬಗ್ಗೆ ಗಮನ ನೀಡಿಲ್ಲ. ಇದನ್ನೆಲ್ಲ ಕಳ್ತನ ಮಾಡೋರು ಅಂದರೆ ನೋಡಿ, ಇವನು ಕೋಟಂಡಿ ನಾಗರಾಜ್ ಅಂತೇಳಿ ಜಾಲ ಹೋಬಳಿ ದೊಡ್ಡ ಜಾಲ ಗ್ರಾಮ ಪಂಚಾಯತಿಗೆ ಬರ್ತಾನೆ. ಚಿಕ್ಕನಹಳ್ಳಿ ನಾಗರಾಜು ಮತ್ತು ಬಚ್ಚಣ್ಣ ಅಂತವನು. ಇವನೇನು ಮಾಡ್ತಾನಂದ್ರೆ ಸರ್ಕಾರಿ ದಾಖಲಾತಿಗಳನ್ನೇ ತಿಂತಾನೆ, ಸರ್ಕಾರಿ ಏನು ಬೇಕೋ ಮಾಡ್ತಾನೆ. ಇವನ ಮೇಲೆ ಜಿಲ್ಲಾಧಿಕಾರಿಗಳು ಸಹ ಕೇಸ್ ಹಾಕಿದ್ದಾರೆ. ಇವನ್ನ ಮಂಗಳೂರು ಪೊಲೀಸ್ ಸ್ಟೇಷನಲ್ಲಿ ಇವನ ಮೇಲೆ FIR ಹಾಕಿ ಅಂತ ಹೇಳಿದ್ರೆ ಆ FIR ಮೇಲೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಡಿದ್ದಾರೆ. ಆಮೇಲೆ ಬೇಗೂರು ಸರ್ವೆ ನಂಬರ್ 21ರಲ್ಲಿ ಬಂದ್ಬಿಟ್ಟು 3 ಎಕರೆ 21 ಗುಂಟೆ ಜಾಗನ ನಕಲಿ ದಾಖಲಾತಿಗಳು ಮಾಡಿ ದಲಿತರಿಗೆ ಮಣ್ಣು ಮುಗಿಸ್ತಾನೆ. ಈ ವಿಚಾರದಲ್ಲಿನೂ ಕೋರ್ಟ್ಗಳಿಗೆ ಹೋಗೋದು, ಅಲ್ಲಿ ತಡೆಯಾಗಲು ತರೋದು ವ್ಯವಸ್ಥಿತವಾಗಿ ಇದು ಮಾಡ್ತಾನೆ. ಇವನು ಕೋರ್ಟಿನ ಎಂಟಿನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು, ವ್ಯವಸ್ಥಿತವಾಗಿ ಇವತ್ತು ಬಂಧಿಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಆಮೇಲೆ ಈ ವಿಚಾರದಲ್ಲಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ತಹಶೀಲ್ದಾರ್ ಆಫೀಸಲ್ಲಿ, ಯಲಹಂಕ ತಹಶೀಲ್ದಾರ್ ಆಫೀಸಲ್ಲಿ ಅದನ್ನ ಪರಿಶೀಲನೆ ಮಾಡಿ ಸರ್ಕಾರಿ ವಶಕ್ಕೆ ತಗೊಳ್ಳಿ ಅಂತ ಹೇಳಿದ್ರೆ ಈ ಕೆಲವು ಕುಲ್ಗೇಟ್ ಅಂತ ಕೆಲವು RIಗಳು VIಗಳು ಈ ಹೊಸದಾಗಿ ಬಂದಿರೋದಂಥ ತಹಶೀಲ್ದಾರ್ ದಿಕ್ತಪ್ಪಿಸಿ ಯಾವುದೇ ಕಾರಣಕ್ಕೂ ಮಾಡದಿರ ನಿಲ್ಲಿಸಿದ್ದಾರೆ. ಇದು ತುಂಬ ದ್ರೋಹ. ಇದು ಇಮಿಡಿಯೇಟ್ಲಿ ಅದನ್ನು ವ್ಯವಸ್ಥಿತವಾಗಿ ತೆರವುಗೊಳಿಸಿ ಆ ಜಾಗನ ಸರ್ಕಾರಿ ವಶಕ್ಕೆ ತಗೋಬೇಕು. ಇನ್ನು ಬಂಟ್ಕೋಡ್ಗೇಳಿ ಸರ್ವೆ ನಂಬರ್ 60, 61, 62, 63, 66 ಆಜುಬಾಜಿಗೆ ಬರುವಂಥ ಜಾಗಗಳನ್ನ ಸರ್ಕಾರಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ತಾರೆ. ಇದಕ್ಕೆ ಸರ್ವೆ ಮಾಡಿ ಅಂತ ನಾನು ಹೇಳಿದ್ರೆ ಈ ವಿಚಾರದಲ್ಲಿ ಸರ್ವೇನೂ ಮಾಡಲ್ಲ, ಏನೂ ಮಾಡಲ್ಲ. ವ್ಯವಸ್ಥಿತವಾಗಿ ಸರ್ಕಾರಿ ಜಾಗಗಳನ್ನೇ ಗುಳುಂ ಮಾಡ್ಕೊಂಡಂಥ ಬಂಟ್ಕೋಡ್ಗೇಳಿ ಒಬ್ಬ 420 ಸದಸ್ಯನು ಮಾಜಿ ಆಗಿದ್ದಾನೆ. ಈಗ ಅವನೇನು ಮಾಡ್ತಾನೆ, ಸರ್ಕಾರಿ ಜಾಗಕ್ಕೆ 910 ಹಾಕ್ಕೊಂಡು ಸರ್ಕಾರಿ ಜಾಗದಲ್ಲೇ TDR ತಗೊಳ್ಳೋದಕ್ಕೆ ವ್ಯವಸ್ಥಿತ ಹೋಗ್ತಾರೆ. ಆ ಭಾಗದಲ್ಲಿ ನಾನು ತಿಳಿದಿರೋಂಥವ್ರು
ಕಿಡಿಯರ್ನ ತಡೆಗಟ್ಟಾಗಿ ಅವನ ಮೇಲೆ ಕೇಸ್ಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇಲ್ಲಾಂದರೆ ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತಾ ಇದೆ. ಈ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಇವತ್ತು ಏನು GBA ಫಾರ್ಮೇಷನ್ ಮಾಡೋಕ್ಕೆ GBL ಆಗಂಥ ಕೆಲಸಗಳು ಮಾಡ್ತಾವ್ರೆ. ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ, ನೀವು ಮಾಡ್ತಾ ಇರೋದು ಎಲ್ಲ ಕೆಲಸಗಳು ಕರೆಕ್ಟಾಗಿದೆ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಭಾಗದಲ್ಲಿ ಆಗ್ತಾ ಇರೋದಂಥ ಅನ್ಯಾಯಗಳನ್ನ ಮೊದಲು ಸರಿಪಡಿಸಿ. ಯಾಕಂದ್ರೆ ಎಲ್ಲ ಕೆರೆ ಗುಡ್ಡಗಳನ್ನ ಒತ್ತುವರಿ ಮಾಡವ್ರೆ, ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡವ್ರೆ, ಬಂಡ್ಕೋಳಿಗಳಲ್ಲಿ ಮಶಾಣಕ್ಕೆ ಹೋಗೋಕೆ ರಸ್ತೆ ಇಲ್ಲ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ಅನುದಾನ ಬಿಡುಗಡೆ ಮಾಡಿಸಿ ಅಲ್ಲಿ ಕೆಲಸ ಮಾಡಕ್ಕೆ ಹೋದ್ರೂ ಮೆಟೀರಿಯಲ್ ತಗೊಂಡು ಹೋಗೋಕ್ಕೂ ಜಾಗ ಬಿಡ್ತಾ ಇಲ್ಲ ಕೆಲವು ಸವರ್ಣೀರು. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಮೊನ್ನೆ 21ನೇ ತಾರೀಕು ನಮ್ಮ ಕಂದಾಯ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ G. ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ನಾನು ಅಲ್ಲಿ ಧ್ವನಿಗೂಡಿಸಿದ್ದೀನಿ. ಇದುವಾಗೇನೂ ಕಿಂಚಿಂತೂ ಇದು ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಇನ್ನೊಂದು 2-3 ದಿನದಲ್ಲಿ ಸುಜಯ್ ಕುಮಾರ್ ಅವ್ರನ್ನೇ ನಾನು ಅಮಾನತುಗೊಳಿಸಿಲ್ಲ ಅಂದರೆ 10ನೇ ತಾರೀಕು ಬೃಹತ್ ತಮಟೆ ಚಳವಳಿಯನ್ನು ಮಾಡ್ತೀವಿ. ಅವ್ರನ್ನ ಬಂಧಿಸಬೇಕು, ವ್ಯವಸ್ಥಿತವಾಗಬೇಕು. KT ಶ್ರೀನಿವಾಸನ್ ಅವರು ಒಂದೇ ಜಾಗದಲ್ಲಿ 15ರಿಂದ 18 ವರ್ಷಗಳ ಕಾಲ ಕೇರ್ ಪ್ರಮೋದ್ ಕೆಲಸ ಮಾಡ್ತಾ ಇರ್ತಾರೆ. ಅವನ ಬಗ್ಗೆ ಲೋಕಾಯುಕ್ತನೂ ಹೋಗಿ ಲೋಕಾಯುಕ್ತ ರೈಡ್ ಆಗಿ ಸುಮಾರು ದಿನ ಜೈಲಲ್ಲಿ ಇರ್ತಾನೆ ಅವನು KT ಶ್ರೀನಿವಾಸನ ಕೆಲಸ ಏನು? ಇದಕ್ಕೆಲ್ಲ ಬಂದ್ಬಿಟ್ಟು ಸುಜಯ್ ಕುಮಾರ್ಗೆ ಎತ್ಕೊಡೋದು, ಸುಜಯ್ ಕುಮಾರ್ ಹಿಂದೆ ಬಿಡೋದು, ಈ ಥರ ಕೆಲಸ ಮಾಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಅವನ ಕೆಲಸ ಅವ್ನು ಮಾಡಬೇಕು, ಇವ್ರ ಕೆಲಸ ಇವ್ರು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಮೊನ್ನೆ ಯಲಹಂಕದಲ್ಲಿ ಇವ್ರದ್ದು ಕೆಲಸ ಆಯ್ತಂದ್ರೆ ಇವ್ರದ್ದು ಕುಮಾರಹಳ್ಳಿದು ಕೆಲಸ ಆಯ್ತು ಅಂತ ಹೇಳಿದ ಕೂಡಲೇ ಈ ಒಂದು ವಿಚಾರದಲ್ಲಿ ಬಂದ್ಬಿಟ್ಟು ಅಲ್ಲಿ ಮೊನ್ನೆ SR ವಿಷ್ಣುವ್ರದ್ದು ಬರ್ತ್ಡೇ ಇತ್ತು. ಆ ಬರ್ತ್ಡೇ ಟೈಮಲ್ಲಿ ಬಂದ್ಬಿಟ್ಟು ಅಲ್ಲಿ ಏಕಾಏಕಿ ಅವರೇ ಬಂದ್ರು, ಆಫೀಸ್ಗೆ ಬಂದು ಕಚೇರಿಗೆ ಬಂದರು. ಕಚೇರಿಗೆ ಬಂದ ಕೂಡಲೇ ಎಲ್ಲ ಎಂಕ್ವೈರಿ ಮಾಡ್ತಾ ಇದ್ರು. ಏನಪ್ಪ ಎಂಕ್ವೈರಿ ಮಾಡ್ತಾವ್ರೆ ಅಂತ ನಾವು ನೋಡ್ತಾ ಇದ್ರೆ ಬೇರೆ ಯಾವುದನ್ನ ನೋಡೋಕೆ ಅವರು ಬದಲಾವಣೆ ಆಗಿರೋದನ್ನ ಅವ್ರ ಮೇಲೆ ಏನು ತೊಂದರೆ ಆಗಿದೆಯಾ ಆ ತೊಂದರೆನ ಮುಚ್ಚಾಕಕ್ಕೆ ಬಂದಿದ್ದಾನೆ ಅಲ್ಲಿಗೆ. ನಾನು ಬೇರೆ ಅನ್ಕೊಂಡು ಬಂದವನು ಅಂತ ಹೇಳ್ಕೊಂಡಿದ್ದೀನಿ. ಆಮೇಲೆ ಮುಚ್ಚಾಕ ಬಂದ ಆಮೇಲೆ ನನ್ನ ಕರೆದ ಮಾತಾಡಿದೆ, ಮುನ್ರಾಜರೇ ನಿಮ್ದೇನಿದ್ರು ನಮ್ಮ ಹತ್ರ ಬನ್ನಿ, ನಾನು ಮಾಡ್ಕೊಡ್ತೀನಿ, ನಿಮ್ಮ ಕೆಲಸಗಳ ಬಗ್ಗೆ ನಾನು ನೋಡ್ಕೊತೀನಿ, ನೀವೇನು ತಲೆನೇ ಕೆಲ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ ನನಗೆ ದಿಕ್ ತಪ್ಸಕ್ಕೆ ಬಂದ. ನೀನೇನಪ್ಪ ನಮ್ಮ ಕೆಲಸ ಮಾಡ್ತೀಯ, ನೀನು ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಇದು ಮಾಡಿದೆ. ಮೊನ್ನೆ ಏನಾಗಿದೆ ಅಲ್ಲಿ ಯಲಹಂಕ ಸಮೀಪ ಇರುವಂಥ ಕೋತಿ ಹೊಸಹಳ್ಳಿಯಲ್ಲಿ ಮೊನ್ನೆ ADLR ಇವರೆಲ್ಲ ಸೇರ್ಕೊಂಡು ಆಮೇಲೆ ಸರ್ಕಾರಿ ಜಾಗಗಳಿಗೆ ಡಾಕ್ಯುಮೆಂಟ್ ಮಾಡಿಬಿಟ್ಟು ಆಮೇಲೆ ಅವ್ರ ಮೇಲೆ FIR ಆಗ್ಬಿಟ್ಟಿದೆ ಕೊಡಗೇರಿ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ಇನ್ನೊಬ್ಬನ ಅಲ್ಲಿ ಗಂಗಾಧರ್ ಅಂತಿದ್ದಾನೆ, ಇನ್ನೊಂದು ಯಲಹಂಕ AD ಆಫೀಸಲ್ಲಿ. ಅವನು ಜಾತಿವಾದಿ, ದಲಿತನ ಕಂಡ್ರೆ ಅವ್ನಿಗೆ ಆಗೋದೇ ಇಲ್ಲ. ದಲಿತ ಯಾರು ಅಧಿಕಾರಿಗಳು ಇರಬಾರ್ದು. ಅವ್ರ ಮೇಲೆ ಸಹ ತನಿಖೆ ಆಗ್ತೀರಾ, ಕೆಲವ್ರ ಮೇಲೆ ತನಿಖೆ ಹಾಕ್ಬಿಟ್ಟು ವ್ಯವಸ್ಥಿತವಾಗಿ ಅವ್ರನ್ನ ಪಶುಪಾಲ ಮಾಡ್ತಾ ಇದ್ದಾರೆ ಕೆಲವು ಲೇಸನ್ ಸರ್ವೆಗಳನ್ನ. ಆಮೇಲೆ ಆ ಭಾಗದಲ್ಲಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ರವಿಕುಮಾರ್ ಅಂತ ಸರ್ವೆ ಇದ್ರೆ ಲೇಸನ್ ಸರ್ವೆಯವರು